ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಬಿ ರಿಯಲ್ ಎಸ್ಟೇಟ್. ಸ್ನೇಹಿತರೆ, ಮೊನ್ನೆ ಒಂದು ರೆಂಟಲ್ ಇನ್ಕಮ್ ಬರುವಂತಹ ಪ್ರಾಪರ್ಟಿಯನ್ನ ನಿಮ್ಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದೆ. ವಾಟರ್ ರೆಸ್ಪಾನ್ಸ್ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ನಿಮ್ ಕಡೆಯಿಂದ ಬಂದಿತ್ತು. ಆದ್ರೆ ಕಾಲ್ ಮಾಡಿದವರ ಪೈಕಿ ತುಂಬಾ ಜನ ಬೇರೆ ಬೇರೆ ಮೆಜರ್ಮೆಂಟ್ಗಳಲ್ಲಿ ಕೇಳಿದ್ರಿ, ಕಡಿಮೆ ಬಜೆಟ್ ಅಲ್ಲಿ ಕೇಳಿದ್ರಿ, ಜಾಸ್ತಿ ಬಜೆಟ್ ಅಲ್ಲಿ ಕೇಳಿದ್ರಿ. ಹಾಗಾಗಿ ಇನ್ಮೇಲೆ ಇಂತಹ ಸೂಪರ್ ಆಗಿರುವಂತಹ ಮನೆಗಳನ್ನ ನಿಮ್ಗೋಸ್ಕರ ತರ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್, ನನ್ನ ಹಿಂದೆ ಏನು ಮನೆ ನೋಡ್ತಾ ಇದ್ದೀರಲ್ಲ, ಈ ಮನೆನೂ ಕೂಡ ಸೇಲ್ಗಿದೆ. 40/20 ಅಂದ್ರೆ 800 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂತಹ ಈ ಮನೆ ಇಲ್ಲಿ ನಿಮ್ಗೆ 40/20 ಸೈಟಲ್ ಏರಿಯಾ ಬರ್ತಾ ಇದೆ. ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಷನ್ ಬರ್ತಾ ಇದೆ. ವಿತ್ ಇಂಟೀರಿಯರ್ ನಿಮ್ಗೆ ಮನೆ ಬರ್ತಾ ಇದೆ. ಬನ್ನಿ ಸ್ನೇಹಿತರೆ, ಈ ಮನೆಯನ್ನ ನೋಡ್ಕೊಂಡ್ ಬರೋಣ. ಸೈಟಲ್ ಏರಿಯಾದ ವಿಷಯಕ್ಕೆ ಬಂದ್ರೆ 800 ಸ್ಕ್ವೇರ್ ಫೀಟ್ ಅಷ್ಟು ದೊಡ್ಡದಾದಂತಹ ಸೈಟಲ್ ಏರಿಯಾ ಸಿಗ್ತಾ ಇದೆ. 2600 ಸ್ಕ್ವೇರ್ ಫೀಟ್ ನಷ್ಟು ಬಿಲ್ಡಪ್ ಏರಿಯಾ ಇದೆ. ಈ ಮನೆಗೆ ಸಖತ್ತಾಗಿರುವಂತಹ ಎಲಿವೇಶನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮನೆ ಎದುರುಗಡೆ 25 ಅಡಿಗಳಷ್ಟು ಅಗಲವಾದಂತಹ ರೋಡ್ ಬರ್ತಾ ಇದೆ. ಇದು 2 ಯೂನಿಟ್ ಬರ್ತಾ ಇದೆ ಮನೆಯಲ್ಲಿ. ಒಂದು ಕೆಳಗಡೆ ಒಂದು 1 BHK ಬರ್ತಾ ಇದೆ, ಮೇಲ್ಗಡೆ ಒಂದು ಟ್ರಿಪ್ಲೆಕ್ಸ್ ಹೌಸ್ ಬರ್ತಾ ಇದೆ. ಮನೆ ರೋಡ್ ಲೆವೆಲ್ ಇಂದ 2 ಅಡಿ ಹೈಟ್ ಅಲ್ಲಿ ಇದೆ. ದೊಡ್ಡದಾದಂತಹ MS ನ ಫ್ರಂಟ್ ಗೇಟ್ ಇಂದ ಒಳಗಡೆ ಹೋದ್ರೆ ಸಾಕಷ್ಟು ದೊಡ್ಡದಾದಂತಹ ಪಾರ್ಕಿಂಗ್ ಸಿಗ್ತಾ ಇದೆ. ಆರಾಮಾಗಿ ಒಂದು ಕಾರನ್ನ ಪಾರ್ಕ್ ಮಾಡಬಹುದು. ಅಷ್ಟೆಲ್ಲ ಜೊತೆಲಿ ಒಂದು 2-3 ಬೈಕ್ ಅನ್ನು ಕೂಡ ಪಾರ್ಕ್ ಮಾಡಬಹುದು. ಇಲ್ಲಿ ನಿಮಗೆ ಸೆಂಟ್ರಲೈಸ್ ಗ್ಯಾಸ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸುಮಾರು 9,000 ಲೀಟರ್ ಕೆಪಾಸಿಟಿಯಷ್ಟು ದೊಡ್ಡದಾದಂತಹ ಸಂಪ್ ಕೂಡ ಬರ್ತಾ ಇದೆ. ಇಲ್ಲಿ ನಿಮಗೆ ಓನ್ ಬೋರ್ ಕೂಡ ಸಿಗ್ತಾ ಇದೆ. ಹೌದು, ನೀವು ಬೋರ್ ತೆಗೆಸುವಂತಹ ಕೆಲಸ ಇಲ್ಲ, ಓನ್ ಬೋರ್ ಕೂಡ ಸಿಗ್ತಾ ಇದೆ. ಕೆಳಗಡೆ 1 BHK ಇದೆ. ಪಕ್ಕದಲ್ಲೇ ಸೇಮ್ ಬಿಲ್ಡರ್ದು ಇನ್ನೊಂದು ಮನೆ ನಡೀತಾ ಇರೋದ್ರಿಂದ ಮಟೀರಿಯಲ್ಗಳನ್ನ ಇಲ್ಲೇ ಹಾಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲೂ ಕೂಡ ಸ್ಯಾನಿಟರಿ ವರ್ಕ್ಗಳು ಸ್ವಲ್ಪ ಪೆಂಡಿಂಗ್ ಇರೋದ್ರಿಂದ ಎಲ್ಲ ಮುಗಿಸಿ ಸಖತ್ತಾಗಿ ಫಿನಿಶಿಂಗ್ ಮಾಡಿ ನಿಮಗೆ ಕೀಯನ್ನ ಕೊಡಲಾಗುತ್ತೆ. ಇಲ್ಲಿ ಬಿಲ್ಡಿಂಗ್ ಮಾತ್ರ ಅಲ್ಲ, ವಿತ್ ಇಂಟೀರಿಯರ್ ಸಿಗ್ತಾ ಇದೆ. ಕನ್ಸ್ಟ್ರಕ್ಷನ್ ಜೊತೆ ನಿಮಗೆ ಇಂಟೀರಿಯರ್ ಕೂಡ ಬರ್ತಾ ಇದೆ. ಅಂದ್ರೆ ಕೇವಲ ಓನರ್ ಮನೆಗೆ ಮಾತ್ರವಲ್ಲ, ಬಾಡಿಗೆ ಮನೆಗಳು ಕೂಡ ಇಂಟೀರಿಯರ್ನ ಮಾಡಿದ್ದಾರೆ. TV ಯೂನಿಟ್ ಇರ್ಬೋದು, ಕಿಚನ್ ಕ್ಯಾಬಿನೆಟ್, ಲಾಫ್ಟ್ ಎಲ್ಲವನ್ನು ಮಾಡಿದ್ದಾರೆ. ಒಂದು ದೊಡ್ಡದಾದಂತಹ ಬೆಡ್ರೂಮ್ ಬರ್ತಾ ಇದೆ 1 BHK ಹೌಸಲ್ಲಿ. ಅದಕ್ಕೂ ಕೂಡ ಒಂದು ಸಫಿಷಿಯಂಟ್ ಆದಂತಹ ಒಂದು ಸ್ಟೋರೇಜ್ ಯೂನಿಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಎದರಲ್ಲೇ ಕಾಲೇಜು, ಸುತ್ತಮುತ್ತಲು ಒಳ್ಳೆಯ ಏರಿಯಾ ಆಗಿರೋದ್ರಿಂದ ರೆಂಟಲ್ಗೂ ಕೂಡ ಜನ ಬರ್ತಾರೆ. ಇನ್ನು ಸ್ಟೇರ್ ಕೇಸ್ನ ವಿಷಯಕ್ಕೆ ಬಂದರೆ ನಿಮಗೆ ಇಲ್ಲಿ 4 ಅಡಿಯಷ್ಟು ಅಗಲವಾದಂತಹ ಸ್ಟೇರ್ ಕೇಸ್ ಸಿಗ್ತಾ ಇದೆ. ಕಂಪ್ಲೀಟ್ ಆಗಿ SS ನ ರೇಲಿಂಗ್ಸ್ನ ನೀವು ನೋಡ್ಬೋದು. ಇಲ್ಲಿಂದ ಓನರ್ ಮನೆ ಸ್ಟಾರ್ಟ್ ಆಗುತ್ತೆ. ಒಂದು ಟ್ರಿಪ್ಲೆಕ್ಸ್ ಹೌಸ್ ಇಲ್ಲಿಂದ ಶುರುವಾಗುತ್ತೆ. ಇನ್ನು ಬಾಡಿಗೆ ಮನೆಗೆ ವಿಟ್ರಿಫೈ ಟೈಲ್ಸ್ ಹಾಕಿದರೆ, ಓನರ್ ಮನೆಗೆ ಕಂಪ್ಲೀಟ್ ಆಗಿ ವಾಲ್ ಕ್ಲಾಡಿಂಗಿಗೆ ಗ್ರಾನೈಟ್ ಅನ್ನೇ ಬಳಸಿದ್ದಾರೆ. ಇಲ್ಲಿ ಟೀಕುಡ್ನ ದೊಡ್ಡದಾದಂತಹ ವಿಂಡೋವನ್ನ ನೋಡಬಹುದು. ಬನ್ನಿ ಸ್ನೇಹಿತರೆ, ಮುಂದೆ ಹೋಗೋಣ. ಒಂದು ಸುಂದರವಾದಂತಹ ಟೀಕುಡ್ನ ಸೂಪರ್ ಆಗಿ ಕಾರ್ವಿಂಗ್ ಮಾಡಿರುವಂತಹ ಡೋರ್ ನಿಮ್ಮನ್ನ ಸ್ವಾಗತಿಸ್ತಾ ಇದೆ. ಸೊ ವೆಲ್ಕಮ್ ಟು ದಿಸ್ ಟ್ರಿಪ್ಲೆಕ್ಸ್ ಹೌಸ್. ಆಗಲೇ ಹೇಳಿದಾಗೆ ಕನ್ಸ್ಟ್ರಕ್ಷನ್ ಜೊತೆ ವಿತ್ ಇಂಟೀರಿಯರ್ ಬರ್ತಾ ಇದೆ. ಈ ಮನೆಯಲ್ಲಿ ಹೆಚ್ಚಾಗಿ ಜೆಂಟಲ್ ಮತ್ತು ಡೀಸೆಂಟ್ ಕಲರ್ಗಳನ್ನ ಯೂಸ್ ಮಾಡಿದ್ದಾರೆ. ವೈಟ್ ಮತ್ತು ವುಡನ್ ಫಿನಿಶಿಂಗ್ ಹೋಗಿದ್ದಾರೆ. ಫ್ರಂಟ್ ವಾಲಲ್ಲಿ ದೊಡ್ಡದಾದಂತಹ TV ಯೂನಿಟ್ನ ನೋಡ್ಬೋದು. ವಾಲ್ ಟು ವಾಲ್ ವುಡನ್ ಫಿನಿಶ್ ರ್ಯಾಪ್ಟರ್ಸ್ಗಳನ್ನು ಕೂಡ ನೀವಿಲ್ಲಿ ನೋಡಬಹುದಾಗಿದೆ. ಇನ್ನು ಸೀಲಿಂಗ್ನ ವಿಷಯಕ್ಕೆ ಬಂದರೆ ಸೂಪರ್ ಆಗಿರುವಂತಹ ಫಾಲ್ ಸೀಲಿಂಗ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಇದು ಮೇಲ್ಗಡೆ ಸ್ಕೈಲೈಟ್. ಹೌದು, ಸ್ಕೈಲೈಟ್ನ ಲುಕ್ಕನ್ನ ನೋಡಿ ನೀವು. ಮೇಲ್ಗಡೆಯಿಂದ ಮನೆ ಕೆಳಗಡೆವರೆಗೂ ಹಿಂಗೆ ಕಾಣುತ್ತೆ ಅಂತ ಇಲ್ಲಿಂದನೇ ಒಂದು ವ್ಯೂ ನಿಮಗೆ ಕಾಣಿಸ್ತಿರಬಹುದು. ಇನ್ನು ಸ್ಟೇರ್ ಕೇಸ್ನ ಕೆಳಗಡೆ ಕೂಡ ಸ್ಟೋರೇಜ್ ಯೂನಿಟ್ನ ಕೊಟ್ಟಿದ್ದಾರೆ. ನೀವು UPS ಎಲ್ಲ ಇಡುವಂತಹ ಜಾಗ ಇದೆ. ಇನ್ನು ಇಲ್ಲಿ ವಾಲ್ ಪ್ಯಾನಲಿಂಗ್ ನೋಡ್ಬೋದು. ಮುಂದೆ ಕಿಚನ್ ಮತ್ತು ದೇವ್ರ ಮನೆ ಎರಡೂ ಬರ್ತಾ ಇದೆ. ಸ್ನೇಹಿತರೆ, ದೇವ್ರ ಮನೆಯ ಬಾಗಿಲುಗಳು ಫಿಕ್ಸ್ ಆಗಬೇಕು, ಇಲ್ಲೇ ಹೊರಗಡೆ ಇಟ್ಟಿದ್ದಾರೆ. ಇನ್ನು ಸಾಕಷ್ಟು ದೊಡ್ಡದಾದಂತಹ ದೇವರ ಮನೆ ಬರ್ತಾ ಇದೆ. ದೇವರ ಮನೆ ಒಳಗಡೆ ವೈಟ್ ಕಲರ್ನ ಟೈಲ್ಸ್ನ ಯೂಸ್ ಮಾಡಿದ್ದಾರೆ ಮತ್ತು ಗೋಲ್ಡನ್ ಪಟ್ಟಿಗಳನ್ನು ಅದರ ಮಧ್ಯೆ ಕೊಡಲಾಗಿದೆ.
ಇನ್ನು ಇಲ್ಲಿ ನೀವು ಡೈನಿಂಗ್ ಟೇಬಲ್, ಫ್ರಿಡ್ಜ್ ಎಲ್ಲ ಇಡೋಕ್ಕೂ ಕೂಡ ಜಾಗ ಇದೆ. ಅಷ್ಟೇ ಅಲ್ಲ, ಇಲ್ಲಿ ದೇವ್ರ ಮನೆಗೆ ಡೋರ್ಗೆ ಸೈಡಲ್ಲಿ ಪ್ಯಾನ್ಲಿಂಗ್ ಮಾಡ್ತಾರಲ್ಲ, ಅದು ಕೂಡ ಇಲ್ಲಿ ನೋಡ್ಬೋದು. ಇನ್ನು ಕಿಚನ್ ಕೌಂಟ್ರಿಗೆ ಬ್ಲ್ಯಾಕ್ ಕಲರ್ ಗ್ರಾನೈಟ್ ಅನ್ನು ಹಾಕಿದ್ದಾರೆ. ಸೊ ಸಿಂಕ್ ಕೂಡ ಬಂದಿದೆ, ಅದನ್ನು ಕೂಡ ಫಿಕ್ಸ್ ಮಾಡ್ತಾರೆ. ಸೊ ನೋಡಿ, ಇಲ್ಲಿ ಸಿಂಕ್ ತಂದಿಟ್ಟಿದ್ದಾರೆ. ನಿಮಗೆ ಕ್ವಾರ್ಟ್ಸ್ನ ಸಿಂಕ್ ಸಿಗ್ತಾ ಇದೆ ಇಲ್ಲಿ. ಕಂಪ್ಲೀಟ್ ಆಗಿ ಕಿಚನ್ ಇಂಟೀರಿಯರ್ನ ಪೇಸ್ಟಲ್ ಪಿಂಕ್ ಕಲರ್ ಅಲ್ಲಿ ಮಾಡಿದ್ದಾರೆ. ಇವಾಗ ಪೇಸ್ಟಲ್ ಕಲರ್ಗಳು ಟ್ರೆಂಡ್ ಆಗಿದೆ. ನೀವು ಸ್ಟೋರೇಜ್ ಯೂನಿಟ್ಗಳನ್ನ ನೋಡಬಹುದು. ಇಲ್ಲಿ ಮೇಲೆ ನೀವು ಕ್ರಾಕರಿ ಯೂನಿಟ್ ಅನ್ನ ನೋಡಬಹುದು. ಕೆಳಗಡೆ ಕಪ್ ಅಂಡ್ ಸಾಸರ್ಗಾಗಿ ಒಂದು ಯೂನಿಟ್ ಇದೆ. ಅದರ ಕೆಳಗಡೆ ಒಂದು ತಾಲಿ ಯೂನಿಟ್ ಇದೆ. ಇಲ್ಲಿ ನಿಮಗೆ ಒಂದು ಬಾಟಲ್ ಫುಲ್ ಔಟ್ ಕೂಡ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಕಾರ್ನರ್ ಯುಟಿಲೈಸೇಷನ್ಗಾಗಿ ಕೂಡ ಓಪನೇಬಲ್ ಡೋರ್ ಅನ್ನ ಕೊಟ್ಟಿದ್ದಾರೆ. ಈ ಕಡೆ ಬಂದ್ರೆ ಮತ್ತೆ ನಿಮಗೆ ಸ್ಟೋರೇಜ್ ಯೂನಿಟ್ಗಳು ಸಿಗ್ತಾ ಇದೆ. ನೀವಿಲ್ಲಿ ಮತ್ತೆ ತಾಲಿ ಇಟ್ಕೊಳ್ಳೋಕ್ಕೂ ಕೂಡ ಇನ್ನೊಂದು ಸ್ಟೋರೇಜ್ ಕೂಡ ಸಿಗ್ತಾ ಇದೆ. ಇನ್ನು ಪಕ್ಕದಲ್ಲಿ ಅಂಡರ್ ಸಿಂಕ್ ಏರಿಯಾ ಬರ್ತಾ ಇದೆ. ಮೇಲ್ಗಡೆ ಸಿಂಕ್ ಏನು ನೋಡಿದ್ವಲ್ಲ ನಾವು, ಅದನ್ನ ಅಲ್ಲಿ ಅಟ್ಯಾಚ್ ಮಾಡ್ತಾರೆ. ಆಮೇಲೆ ಅದಕ್ಕೆ ಕನೆಕ್ಟಿವಿಟಿಯನ್ನು ಕೂಡ ಮಾಡಿಕೊಡ್ಲಾಗುತ್ತೆ. ಇನ್ನು ಲಾಸ್ಟಲ್ಲೂ ಕೂಡ ಒಂದು ಚಿಕ್ಕದಾದಂತಹ ಸ್ಟೋರೇಜ್ ಸಿಗ್ತಾ ಇದೆ. ನೀವಿಲ್ಲಿ ಡಿಟರ್ಜೆಂಟ್ಗಳನ್ನ, ಲಿಕ್ವಿಡ್ಗಳನ್ನ ಸ್ಟೋರ್ ಮಾಡ್ಕೊಳ್ಬಹುದು. ಕಿಚನ್ನಲ್ಲಿ ಫುಲ್ಲಾಗಿ ವೈಟ್ ಕಲರ್ ಟೈಲ್ಸನ್ನು ಹಾಕಿದ್ದಾರೆ. ಮುಂದೆ ಬಂದರೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಒಂದು ಬೆಡ್ರೂಮ್ ಸಿಗುತ್ತೆ. ಆ ಬೆಡ್ರೂಮ್ಗೆ ಎಂಟ್ರೆನ್ಸ್ಗಿಂತ ಮೊದಲು ಇಲ್ಲೊಂದು ವ್ಯಾನಿಟಿಯನ್ನು ನೀವು ನೋಡಬಹುದು. ಇಲ್ಲಿ ಒಂದು ಸಿಂಕ್ ಕೂಡ ಬರುತ್ತೆ. ಇನ್ನು ಮುಂದೆ ಬಂದರೆ ಇಲ್ಲಿ ನಿಮಗೆ ಒಂದು ಬಾತ್ರೂಮ್ ಸಿಗ್ತಾ ಇದೆ, ಒಂದು ಕಾಮನ್ ಬಾತ್ರೂಮ್ ಸಿಗ್ತಾ ಇದೆ. ಇಲ್ಲಿ ಕಾಮನ್ ಬಾತ್ರೂಮಲ್ಲಿ ಅಪ್ ಟು ರೂಫ್ ಟಾಪ್ವರೆಗೂ ಕೂಡ ಟೈಲ್ಸನ್ನು ಹಾಕಲಾಗಿದೆ. ಲೈಟ್ ಆ್ಯಂಡ್ ಡಾರ್ಕ್ ಕಲರ್ ಕಾನ್ಸೆಪ್ಟಲ್ಲಿ ಇಲ್ಲಿ ನಿಮಗೆ ಬಾತ್ರೂಮ್ನಲ್ಲಿ ಟೈಲ್ಸನ್ನು ಹಾಕಿದ್ದಾರೆ. ಬಾತ್ರೂಮ್ ಡೋರ್ನ ಮೇಲ್ಭಾಗದಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಸಿಗ್ತಾ ಇದೆ. ಸಾಕಷ್ಟು ದೊಡ್ಡದಾದಂತಹ ಬಾತ್ರೂಮ್ ಇದೆ ಮತ್ತು ಇಲ್ಲಿ ವಾಟರ್ ಪ್ರೂಫ್ ಡೋರನ್ನು ಬಳಸಲಾಗಿದೆ. ಬಾತ್ರೂಮ್ನಿಂದ ಹೊರಗಡೆ ಬಂದರೆ ನಿಮ್ಗೆ ಇಲ್ಲೊಂದು ಬೆಡ್ರೂಮ್ ಸಿಗುತ್ತೆ. ಸ್ನೇಹಿತರೆ, ಸಾಕಷ್ಟು ದೊಡ್ಡದಾದಂತಹ ಬೆಡ್ರೂಮ್ ಇದೆ. ನೀವು ಈ ರೂಮನ್ನು ಪೇರೆಂಟ್ಸ್ ರೂಮ್ ಆಗೂ ಕೂಡ ಯೂಸ್ ಮಾಡಬಹುದು. ಇದಕ್ಕೂ ಕೂಡ ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ತುಂಬ ಡೀಸೆಂಟ್ ಆದಂತಹ ಫಾಲ್ ಸೀಲಿಂಗ್ ನೋಡ್ಬೋದು. ಆಗಲೇ ಹೇಳಿದಾಗೆ ಮನೆಯಲ್ಲಿ ಸಾಕಷ್ಟು ಡೀಸೆಂಟ್ ಕಲರ್ಗಳನ್ನು, ಅಂದರೆ ತುಂಬ ಕಲರ್ನ ಯೂಸ್ ಮಾಡಿಲ್ಲ, ಲೈಟ್ ಕಲರ್ಗಳನ್ನ, ಡೀಸೆಂಟ್ ಕಲರ್ನ ಯೂಸ್ ಮಾಡಿದ್ದಾರೆ. ವೈಟ್ಗೆ ವುಡನ್ ಫಿನಿಶನ್ನ ಕಾಂಬಿನೇಷನ್ನ ಮಾಡಿದ್ದಾರೆ. ಇದು ಆಲ್ ಟೈಮ್ ತುಂಬ ಚೆನ್ನಾಗಿ ಕಾಣುವಂತಹ ಕಲರ್ ಕಾಂಬಿನೇಷನ್. ಸೊ ಬನ್ನಿ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಮೇಲೆ ಹೋಗುವಾಗ ಇಲ್ಲೊಂದು ವಿಷಯ ತೋರಿಸ್ಬೇಕು. ಏನು ಅಂದರೆ ಇಲ್ಲಿ ವಾಲ್ಗೆ ಕಂಪ್ಲೀಟಾಗಿ ಈ ಸೈಡ್ ವಾಲ್ ಏನಿದೆಯಲ್ಲ ಅದಕ್ಕೆ ಪೂರ್ತಿಯಾಗಿ ಟೈಲ್ಸನ್ನು ಹಾಕಿದ್ದಾರೆ. ಕಾರಣ ನಾವು ಇಳಿಯುವಾಗ ಹತ್ತುವಾಗ ಕೈ ತಾಗಿಸಿ ಈ ಭಾಗ ತುಂಬ ಬೇಗ ಕೊಳೆಯಾಗುತ್ತೆ. ಹಾಗಾಗಿ ಇಲ್ಲಿ ಟೈಲ್ಸ್ ಹಾಕಿರೋದ್ರಿಂದ ನೀವು ಸುಮ್ಮನೆ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೂ ಸಾಕು ತುಂಬಾ ಚೆನ್ನಾಗಿ ಹೊಸದಾಗಿ ಕಾಣ್ತಾ ಇರುತ್ತೆ. ಇನ್ನು ಇದು ಸೆಕೆಂಡ್ ಫ್ಲೋರಲ್ಲಿರುವಂತಹ ಫ್ಯಾಮಿಲಿ ಲಾಂಜ್ ಏರಿಯಾ. ಇಲ್ಲಿ ಕೂಡ ನಿಮಗೆ ಸಾಕಷ್ಟು ದೊಡ್ಡದಾದಂತಹ ಸ್ಪೇಸ್ ಸಿಗ್ತಾ ಇದೆ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ಗಳು ಸಿಗ್ತಾ ಇದೆ. ಇಲ್ಲಿ ಒಂದು ದೊಡ್ಡದಂತಹ ಟಿವಿ ಯೂನಿಟ್ ಮತ್ತು ಇಲ್ಲಿ ಮೇಲ್ಗಡೆ ವಾಲ್ ಪ್ಯಾನಲಿಂಗ್ನ ನೋಡ್ಬೋದು ನೀವು. ಇನ್ನು ಇಲ್ಲಿ ಬಂದರೆ ಫಸ್ಟ್ ಬೆಡ್ರೂಮ್. ಡೋರ್ಗಳು ಅಷ್ಟೇ ತುಂಬಾ ಚೆನ್ನಾಗಿದೆ. ಹೇಗೆ ನಾನು ಹೇಳಿದೆ ವೈಟ್ ಆ್ಯಂಡ್ ವುಡನ್ ಕಾಂಬಿನೇಷನ್, ಅದೇ ಕಾಂಬಿನೇಷನ್ನ ಇಲ್ಲೂ ಮುಂದುವರಿಸಿದ್ದಾರೆ. ಇಲ್ಲಿ ಫುಲ್ ಕಂಪ್ಲೀಟ್ ಆಗಿ ಓನರ್ಗಾಗಿ ಕಟ್ಟಿರುವಂಥ ಟ್ರಿಪ್ಲೆಕ್ಸ್ ಹೌಸ್ ಆಗಿದ್ದರಿಂದ ದೊಡ್ಡ ಬೆಡ್ರೂಮ್ಗಳು ಬರ್ತಾ ಇದೆ. ಸೊ ಮೇಲ್ಗಡೆ ಒಂಥರ ಕರ್ವ್ ಡಿಸೈನಲ್ಲಿ ಫಾಲ್ ಸೀಲಿಂಗನ್ನು ನೋಡಬಹುದು. ಮತ್ತು ಈ ಬೆಡ್ರೂಮಲ್ಲೂ ಅಷ್ಟೇ ಲಾಫ್ಟ್
ಮತ್ತು ವಾಲ್ಡ್ರೋಬ್ನ ನೋಡ್ಬೋದು. ಸ್ನೇಹಿತರೆ, ಈ ಬೆಡ್ರೂಮಲ್ಲೂ ಕೂಡ ಒಂದು ವಾಶ್ರೂಮ್ ಇದೆ, ಅದನ್ನು ಸ್ವಲ್ಪ ಹಿಡನ್ ಮಾಡಿದ್ದಾರೆ. ಸೊ ಈ ಡೋರ್ಗಳನ್ನು ಏನು ವಾರ್ಡ್ರೋಬ್ದಲ್ಲಿ ಡೋರ್ ಇದೆ ಅದೇ ಥರ ಡೋರ್ಗಳನ್ನು ತೆಗೆದು ಒಳಗಡೆ ಹೋದರೆ ನಿಮಗೆ ಒಂದು ಡ್ರೆಸ್ಸಿಂಗ್ ಯೂನಿಟ್ ಮತ್ತು ಒಂದು ವಾಶ್ರೂಮ್ ಸಿಗುತ್ತೆ. ಈ ಡ್ರೆಸ್ಸಿಂಗ್ ಯೂನಿಟು ಕೂಡ ಅಷ್ಟೇ, ಇಲ್ಲಿ ಮಿರರ್ ಬರುತ್ತೆ. ಪಕ್ಕದಲ್ಲೇ ನಿಮಗೆ ಸ್ಟೋರೇಜ್ ಕೂಡ ಸಿಗ್ತಾ ಇದೆ, ಕೆಳಗಡೆನೂ ಕೂಡ ಸ್ಟೋರೇಜ್ ಸಿಗ್ತಾ ಇದೆ. ಸೊ ಇಲ್ಲಿ ಸ್ಟೋರೇಜ್ಗೆ ಯಾವುದೇ ರೀತಿಯ ಬರಗಾಲ ಇಲ್ಲ, ಸಫಿಷಿಯೆಂಟ್ ಆದಂತಹ ಸ್ಟೋರೇಜ್ ಸಿಗ್ತಾ ಇದೆ. ಹಾಗೆ ಇಲ್ಲಿ ಕೂಡ ಒಂದು ಬಾತ್ರೂಮ್ ಬರ್ತಾ ಇದೆ. ನಾವೇನು ಬಾತ್ರೂಮ್ ಟೈಲ್ಸನ್ನು ನಾವು ಕೆಳಗಡೆ ನೋಡಿದ್ವಿ, ಸೇಮ್ ಲೈಟ್ ಆ್ಯಂಡ್ ಡಾರ್ಕ್ ಕಲರ್ ಕಾಂಬಿನೇಷನ್ನಲ್ಲಿ ಮಾಡಿದ್ದಾರೆ. ಎಲ್ಲ ಬಾತ್ರೂಮ್ಗಳು ಸಾಕಷ್ಟು ದೊಡ್ಡದಾಗಿದೆ. ಬಾತ್ರೂಮ್ ಫಿಟ್ಟಿಂಗ್ಸ್ಗಳಿರಬಹುದು, ಆಮೇಲೆ ಸ್ಯಾನಿಟರಿಗಳಿರ್ಬೋದು, ಎಲ್ಲವೂ ಕೂಡ ಬರುತ್ತೆ. ಇನ್ನು ಈ ರೂಮಿಂದ ಹೊರಗಡೆ ಬಂದರೆ ಮತ್ತೆ ನಾವು ಅದೇ ಫ್ಯಾಮಿಲಿ ಲಾಂಜ್ಗೆ ಬರ್ತೀವಿ. ಮತ್ತೆ ಎದುರುಗಡೆ ಇನ್ನೊಂದು ಬೆಡ್ರೂಮ್ ಇದೆ. ಈ ಬೆಡ್ರೂಮು ಅಷ್ಟೇ ಸಾಕಷ್ಟು ದೊಡ್ಡದಾಗಿದೆ. ಬೆಡ್ರೂಮ್ಗಳು ಸಫಿಷಿಯೆಂಟ್ ಆದಂತಹ ಸೈಜಲ್ಲಿದೆ. ಅಂದರೆ ನೀವು ದೊಡ್ಡದಾದಂತಹ ಬೆಡ್ ಹಾಕಿದ್ರೂ ಕೂಡ ಸಾಕಷ್ಟು ಸ್ಪೇಸ್ ಸಿಗುತ್ತೆ ನಿಮಗೆ. ಮೇಲ್ಗಡೆ ನೀವು ಇಲ್ಲೂ ಕೂಡ ಫಾಲ್ ಸೀಲಿಂಗನ್ನು ನೋಡ್ಬೋದು. ಅಲ್ಲಿ ನೀವು ಕರ್ವ್ ಡಿಸೈನ್ನ ನೋಡಿದ್ರಿ, ಇಲ್ಲಿ ಸರ್ಕಲ್ ಡಿಸೈನ್ನ ಸೆಂಟ್ರಲ್ ಒಂದು ಸರ್ಕಲ್ ಮತ್ತು ಸೈಡಲ್ಲಿ ಒಂದು ಸರ್ಕಲ್, ಸುತ್ತಲೂ ವಾರ್ಮ್ ಲೈಟ್ ಕಾಂಬಿನೇಷನ್ನಲ್ಲಿರುವಂತಹ ಫಾಲ್ ಸೀಲಿಂಗನ್ನು ನೋಡ್ಬೋದು. ಅಷ್ಟೇ ಅಲ್ಲ, ಲಾಫ್ಟ್, ಸ್ಟಡಿ, ಆಮೇಲೆ ವಾಲ್ಡ್ರೋಬ್ ಎಲ್ಲವೂ ಕೂಡ ಇದೆ. ಇನ್ನು ಇಲ್ಲಿ ಕೂಡ ಅಷ್ಟೇ ಅಟ್ಯಾಚ್ ಬಾತ್ರೂಮ್ ಇದೆ ಒಂದು. ಇಲ್ಲಿ ಟೈಲ್ಸಲ್ಲಿ ಸ್ವಲ್ಪ ವೇರಿ ಮಾಡಿದ್ದಾರೆ. ಸೇಮ್ ಡಿಸೈನ್ ಆದರೂ ಕೂಡ ಡಾರ್ಕ್ ಕಾನ್ಸೆಪ್ಟಲ್ಲಿ ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಗ್ರೇ ಕಲರ್ಗೆ ಹೋಗಿದ್ದಾರೆ. ಈ ಬಾತ್ರೂಮು ಕೂಡ ಅಷ್ಟೇ ಸಾಕಷ್ಟು ದೊಡ್ಡದಾಗಿದೆ. ಕೆಳಗಡೆ ಆಂಟಿ ಸ್ಕಿಡ್ ಟೈಲ್ಸ್ನ ಹಾಕಿದ್ದಾರೆ. ರೂಫ್ ಟಾಪ್ವರೆಗೂ ಕೂಡ ಟೈಲ್ಸ್ನ ಇಲ್ಲಿ ಹಾಕಲಾಗಿದೆ. ಈ ಬೆಡ್ರೂಮ್ಗೆ ಚಿಕ್ಕದಾದಂತಹ ಒಂದು ಬಾಲ್ಕನಿ ಕೂಡ ಸಿಗ್ತಾ ಇದೆ. ನಾವೇನು ಎಲಿವೇಶನ್ನಲ್ಲಿ ನೋಡಿದ್ವಲ್ಲ, ಆ ಪುಟ್ಟದಾದಂತಹ ಬಾಲ್ಕನಿ ಈ ರೂಮಲ್ಲಿ ಸಿಗ್ತಾ ಇದೆ. ಇಲ್ಲಿ ನೀವು ಒಬ್ಬರೇ ಚೇರ್ ಹಾಕೊಂಡು ಕೂತ್ಕೊಂಡು ಆರಾಮಾಗಿ ಹೊರಗಡೆ ವ್ಯೂನ ಎಂಜಾಯ್ ಮಾಡ್ಬೋದು. ಬಾಲ್ಕನಿ ಡೋರ್ ಇದು. ಇನ್ನು ಬನ್ನಿ ನಾವು ಥರ್ಡ್ ಫ್ಲೋರ್ಗೆ ಹೋಗೋಣ. ಸ್ನೇಹಿತರೆ, ಇದೊಂದು ಟ್ರಿಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ಇಲ್ಲಿ 3 ಫ್ಲೋರ್ ಬರ್ತಾ ಇದೆ. ಎಲ್ಲ ಕಡೆ ಸಫಿಷಿಯೆಂಟ್ ಆದಂತಹ ಸ್ಪೇಸ್ ಸಿಗ್ತಾ ಇದೆ. ಸೊ ಇದು ಒಂದು ಫ್ಯಾಮಿಲಿಗೆ ಹೇಳಿ ಮಾಡಿಸಿದಂತಹ ಮನೆ, ಒಂದು ಡ್ರೀಮ್ ಹೌಸ್ ಅಂತ ಕೂಡ ಅನ್ಬೋದು. ಯಾಕಂದರೆ ಸ್ಪೇಸಿಯಸ್ ಆಗಿರುವಂತಹ ಮನೆಗಳನ್ನು ನಮ್ಮಂತಹ ಮಹಾನಗರಗಳಲ್ಲಿ ಹುಡುಕೋದು ಕಷ್ಟ. ಬೆಂಗಳೂರಿನಂತಹ ಮಹಾನಗರದಲ್ಲಿ ಒಂದು ಸ್ಪೇಸಿಯಸ್ ಆಗಿರುವಂತಹ ಮನೆ ಸಿಗೋದು ತುಂಬಾ ಕಷ್ಟ. ಇನ್ನು ಇಲ್ಲಿ ಮೇಲ್ಗಡೆ ನಿಮಗೆ ಒಂದು ದೊಡ್ಡದಾದಂತಹ ರೂಮ್ ಸಿಗ್ತಾ ಇದೆ. ಇಲ್ಲಿ ನಿಮಗೆ ಯಾವುದೇ ರೀತಿಯ ವಾರ್ಡ್ರೋಬ್ ಆಗಲಿ ಏನೂ ಬರ್ತಿಲ್ಲ. ಕಾರಣ ಇದನ್ನು ನೀವು ಯಾವುದೇ ಪರ್ಪಸ್ಗಾಗಿ ಬೇಕಾದರೂ ಯೂಸ್ ಮಾಡ್ಬೋದು. ನೀವು ಆಫೀಸ್ ಸ್ಪೇಸ್ ಆಗಿ ಯೂಸ್ ಮಾಡ್ಬೋದು, ನೀವು ಒಂದು ಹೋಮ್ ಥಿಯೇಟರ್ ಆಗಿ ಯೂಸ್ ಮಾಡ್ಬೋದು, ನೀವು ಜಿಮ್ ಏರಿಯಾ ಆಗಿ ಯೂಸ್ ಮಾಡ್ಬೋದು. ಅಷ್ಟೇ ಅಲ್ಲ, ನಿಮ್ಮ ಸ್ಟುಡಿಯೋ ಆಗಿ ಕೂಡ ಈ ಪ್ಲೇಸನ್ನು ಕನ್ವರ್ಟ್ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಈ ರೂಮಲ್ಲಿ ಎಲ್ಲ ಬೆಡ್ರೂಮ್ಗಿಂತ ದೊಡ್ಡದಾದಂತಹ ಬಾತ್ರೂಮ್ ಬರ್ತಾ ಇದೆ. ಇನ್ನು ಥರ್ಡ್ ಫ್ಲೋರಲ್ಲಿರುವಂತಹ ಬೆಡ್ರೂಮಿಂದ ಹೊರಗಡೆ ಬಂದರೆ ಇಲ್ಲಿ ವಾಷಿಂಗ್ ಮೆಷಿನ್ಗೆ ಪ್ರೊವಿಷನ್ ಕೊಟ್ಟಿದ್ದಾರೆ. ಕಂಪ್ಲೀಟಾಗಿ ನಿಮಗೆ ಸ್ವಿಚ್ ಇರ್ಬೋದು, ವಾಟರ್ ಸಪ್ಲೈ ಎಲ್ಲದಕ್ಕೂ ಕೂಡ ಇಲ್ಲಿ ಪ್ರೊವಿಷನ್ ಕೊಟ್ಟಿದ್ದಾರೆ. ಇನ್ನು ಹೊರಗಡೆ ಬಂದರೆ ನಾವು ಟೆರೆಸ್ಗೆ ಬರ್ತೀವಿ. ಇಲ್ಲೇನು ಅಂದರೆ ಟೆರೆಸ್ ಹಾಫ್ ಆಫ್ ಇಲ್ಲಿ ಬಿಲ್ಡಪ್ ಏರಿಯಾ ಇದೆ, ಹಾಫಲ್ಲಿ ಕಂಪ್ಲೀಟಾಗಿ ಮೇಲ್ಗಡೆ ನಿಮಗೆ ಫ್ಯಾಬ್ರಿಕೇಷನ್ ಮಾಡಿಬಿಟ್ಟು ಅದರ ಮೇಲೆ ಮ್ಯಾಂಗ್ಳೂರ್ ಹಂಚು, ಡಬಲ್ ಸೈಡೆಡ್ ಮಂಗಳೂರು ಹಂಚನ್ನು ಹಾಕಿದ್ದಾರೆ. ಸೊ ನೋಡಿ, ಎಲ್ಲ ರೀತಿಯ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ ಮನೇಲಿ. ನೀವು ಬೇಕಾದರೆ ಇಲ್ಲಿ ಪಾರ್ಟಿ ಮಾಡ್ಬೋದು, ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇನ್ನು ಇಲ್ಲಿಂದ ಲ್ಯಾಡರ್ ಕೊಟ್ಟಿದ್ದಾರೆ. ಇಲ್ಲಿಂದ ಮೇಲೆ ಹೋದರೆ ಟೆರೆಸ್ ಸಿಗುತ್ತೆ. ಟೆರೆಸ್ಸಲ್ಲಿ ನಿಮಗೆ ಟ್ಯಾಂಕ್ ರೂಮ್ ನೋಡ್ಬೋದು. ಟ್ಯಾಂಕ್ ರೂಮ್ ಮೇಲೆ 1,500 ಲೀಟ್ರ್ ಕೆಪಾಸಿಟಿಯ ಒಂದು ಟ್ಯಾಂಕನ್ನು ಕೊಟ್ಟಿದ್ದಾರೆ. ಇದು ಕಂಪ್ಲೀಟಾಗಿ ಟೆರೆಸ್ಸು, ಮತ್ತು ಇಲ್ಲಿ ನೀವು ಸ್ಕೈ ವ್ಯೂ ನೋಡ್ಬೋದು. ಸ್ನೇಹಿತರೆ, ಸೊ ಇದು ಸುತ್ತಮುತ್ತಲು ಏರಿಯಾ ಕಂಪ್ಲೀಟಾಗಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿರುವಂತಹ ಒಂದು ಪ್ರಾಪರ್ಟಿ ಇದು. ಸೊ ನೀವೆಲ್ಲೋ ಔಟ್ಸ್ಕರ್ಟ್ಸಲ್ಲಿಲ್ಲ. ಇನ್ನು ಪ್ರಾಪರ್ಟಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ತಲೆ ಕೆಡಿಸ್ಕೊಬೇಡಿ. ಈ ಪ್ರಾಪರ್ಟಿಯ ಡೆಡ್ ಅಪೋಸಿಟ್ ಸೈಡಲ್ಲಿ ಇರುವಂಥದ್ದೇ ರಸ್ತೆಯ ಪಕ್ಕದಲ್ಲಿ ಸಂಭ್ರಮ್ ಎಂಜಿನಿಯರಿಂಗ್ ಕಾಲೇಜ್ ಇದೆ. ಇನ್ನು ಪ್ರಾಪರ್ಟಿಯ ವ್ಯಾಲ್ಯೂ ಬಂದು 1,40,00,000 ರೂಪಾಯಿಗಳು. ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ. ನೋಡಿ,
ಅದೇ ಸಂಭ್ರಮ್ ಎಂಜಿನಿಯರಿಂಗ್ ಕಾಲೇಜ್. ಮಧ್ಯದಲ್ಲಿ ಒಂದು ರೋಡ್ ಕಾಣ್ತಾ ಇದೆಯಲ್ಲ, ಅದು ಮೇನ್ ರೋಡ್. ಇದು ಸಂಭ್ರಮ್ ಎಂಜಿನಿಯರಿಂಗ್ ಕಾಲೇಜ್. ನಿಮಗೆ ಯಾವ ರೀತಿಯ ಮನೆಗಳು ಬೇಕು ಅನ್ನೋದ್ರ ಬಗ್ಗೆ, ನಿಮ್ಮ ಪ್ರಾಪರ್ಟಿ ಸೇಲ್ಗಿದ್ರೆ, ನಿಮಗೆ ಪ್ರಾಪರ್ಟಿ ಬೇಕಾಗಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ. ಮತ್ತು ಇಂತಹ ಅಮೇಜಿಂಗ್ ಪ್ರಾಪರ್ಟಿಗಳ ಬಗ್ಗೆ ಮಾಹಿತಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.